ನಮಸ್ಕಾರ ಬಂಧುಗಳೇ. ನಮಸ್ಕಾರ ಬಂಧುಗಳೇ. ಮಾಮಾಸ್ ಕೈ ರುಚಿಗೆ ಸ್ವಾಗತ ಸುಸ್ವಾಗತ. ಅವರೆಕಾಳು ಸಂಭ್ರಮ ಅಂತ ಹೇಳಿದೆ. ಹೌದು. ಈ ಅವರೆಕಾಳು ಸಂಭ್ರಮದಲ್ಲಿ ಇವತ್ತು ಅಕ್ಕಿ ತರಿ ಅವರೆಕಾಳು ಕಡುಬು, ಹಬೆ ಕಡುಬು ಮಾಡಿ ತೋರ್ಸೋಣ. ಈ ನೋಡಿ ಅಕ್ಕಿ ತರಿನ ನಾವು ದಪ್ಪಕ್ಕಿ 5-8 ಅಕ್ಕಿ ತೊಗೋಬೇಕು. ತೊಗೊಂಡು ಆ ಅಕ್ಕಿನ ಚೆನ್ನಾಗಿ ಹುರಿಬೇಕು. ಫಸ್ಟು ಅಕ್ಕಿನೇ ಹುರಿಬೇಕು, ಆಮೇಲೆ ಈ ರೀತಿ ತರಿ ಮಾಡಿ ಇಟ್ಕೋಬೇಕು. ಉಪ್ಪಿಟ್ಟು ರವೆಗಿಂತ ಸ್ವಲ್ಪ ದಪ್ಪ ಇರಬೇಕು, ಆಯಿತಾ? ಇದಿರಲಿ ಬನ್ಸಿ ರವೆ ಸೈಜು. ಹಾಂ, ಅಕ್ಕಿ ತರಿ ಅವರೆಕಾಳಿನ ಹಬೆ ಕಡುಬಿಗೆ ಬೇಕಾಗಿರುವಂತಹ ಸಾಮಗ್ರಿಗಳು: ಅಕ್ಕಿ ತರಿ, ಬೇಯಿಸಿದ ಅವರೆಕಾಳು, ಹಸಿಮೆಣಸಿನಕಾಯಿ, ಕರಿಬೇವು, ಸಣ್ಣದಾಗಿ ಹೆಚ್ಚಿರುವಂತಹ ಶುಂಠಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಕಾಯಿ ತುರಿ, ಎಣ್ಣೆ, ಜೀರಿಗೆ ಮತ್ತು ಮೆಣಸಿನ ಪುಡಿ, ತುಪ್ಪ ಹಾಗೂ ರುಚಿಗೆ ಬೇಕಾದಷ್ಟು ಉಪ್ಪು. ಓಕೆ, ಈಗ ಎಣ್ಣೆ ಹಾಕಮ್ಮ. 2 ಚಮಚ ಎಣ್ಣೆ, ಇನ್ನೂ 1 ಚಮಚ ಹಾಕಮ್ಮ. 1 ಚಮಚ ತುಪ್ಪ, ಜೀರಿಗೆ 1 ಚಮಚ, ಜೀರಿಗೆ ಮೆಣಸಿನ ಪುಡಿ. ಜೀರಿಗೆ ಮೆಣಸನ್ನು ಹುರಿದು ನಾವು ರಫ್ ಆಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀವಿ. ಈಗ ಹಸಿರು ಮೆಣಸಿನ್ಕಾಯಿ 2-3 ಸಾಕಲ್ವಾ? ಹಾಂ, ಕರಿಬೇವು, ಅವರೆಕಾಳು, 1 ಬಟ್ಲು ಅವರೆಕಾಳು, ಬೇಯಿಸಿರೋ ಅವರೆಕಾಳು, ನೀರು, ಆ ರವೆ ಬೇಯುವಷ್ಟು 2 ಗ್ಲಾಸ್ ನೀರು. ಇದರ 1 ರವೆಗೆ 2 ನೀರು ಬೇಕು. ಹೌದು. ಕಾಯಿ ತುರಿ ಹಾಕ್ತಾ ಇದ್ದೀನಿ, ಅದು ಸ್ವಲ್ಪ ಫ್ರೈ ಆಗಲಿ. ಸ್ವಲ್ಪ ಕಾಯಿ ತುರಿ ಮುಂದಾಗಿರ್ಬೇಕಿತ್ತು. ಹಿಂಗೆ ಹಾಕ್ಬಿಡಮ್ಮ. ಈಗ ಸಣ್ಣದಾಗಿ ಹೆಚ್ಚಿರೋ ಹಸಿ ಶುಂಠಿ 1 ಇಂಚಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ ಮೆಣಸಿನ ಪುಡಿ ಹಾಕ್ಬಿಡಮ್ಮ. ಕುದಿ ಬಂದ್ಮೇಲೆ ಹಾಕೋದಾ? ಇಲ್ಲ, ಪರವಾಗಿಲ್ಲ, ಯಾಕೆಂದ್ರೆ ನಾವು ಹುರಿದು ಪುಡಿ ಮಾಡಿರೋದ್ರಿಂದ ಹಾಗೆ ಹಾಕ್ಬೋದು. ನಮಗೆ ಇದೇ ಡಾಮಿನೇಷನ್ನು. ಮೆಣಸನ್ನ ಅವಾಗ ಎಷ್ಟು 1.5 ಚಮಚ ಹಾಕಿದೆಯಾ, ಇನ್ನೂ 1 ಚಮಚ ಜೀರಿಗೆ ಮೆಣಸು ಪುಡಿ ಹಾಕ್ಬೋದಾ? ನಾವು ಹಸಿರು ಮೆಣಸಿನ್ಕಾಯಿ ಜಾಸ್ತಿ ಉಪಯೋಗಿಸಿಲ್ಲ ಇಲ್ಲಿ. ಈಗ ಕುದೀತಾ ಇದೆ. ಈ ಹಂತದಲ್ಲಿ ರವೆ ಹಾಕ್ಬಿಡಮ್ಮ, ನಿಧಾನಕ್ಕೆ ಹಾಕಮ್ಮ. 1.5 ಕಪ್ ಇದೆಯಾ? 1.5 ಕಪ್ ಇದೆ, ಎಷ್ಟು ಬೇಕೋ ಅಷ್ಟು ಹಾಕೋಣ. ಕೆಲವು ಅಕ್ಕಿ ನೀರು ತೊಗೊಳುತ್ತೆ, ಕೆಲವು ಅಕ್ಕಿ ನೀರು ತೊಗೊಳ್ಳಲ್ಲ. ಆದಷ್ಟು ರೇಷನ್ ಅಕ್ಕಿ ಯೂಸ್ ಮಾಡ್ಬೋದು, ಅಥವಾ 5-8 ಅಥವಾ ದೋಸೆ ಅಕ್ಕಿ, ದಪ್ಪ ಅಕ್ಕಿ ಬರುತ್ತಲ್ಲ, ಅದನ್ನ ಯೂಸ್ ಮಾಡ್ಬೋದು. ಈ ಅಕ್ಕಿ ತರಿ ಇದರಲ್ಲಿ ಬೇಯೋದ್ರ ಜೊತೆಗೆ ಹಬೆನಲ್ಲೂ ಬೇಯೋದ್ರಿಂದ ಇದು ಒಂದು ನೀರನ್ನೆಲ್ಲ ಎಳ್ಕೊಳ್ಳೋ ಮಟ್ಟಕ್ಕಾದ್ರೆ ಸಾಕು. ಆದರೂ ಬೆಂದರೆ ಚೆನ್ನಾಗಿ ಬೆಂದರೆ ಒಳ್ಳೆಯದು. ಈ ಪುಟ ಚೆನ್ನಾಗಿ ಬೆಂದಿದೆ, ಇದನ್ನ ಆರಿಸ್ಕೊಂಡ್ಬಿಟ್ಟು ಉಂಡೆ ಮಾಡ್ಕೊಂಬಂದ್ಬಿಡು. ಹಬೆನಲ್ಲಿ ಬೇಯಿಸ್ಬಿಡೋಣ. ಪುಟ ಸ್ಟವ್ ಆನ್ ಮಾಡ್ಕೊಳ್ಳೋಣ. ಅವರೆಕಾಳು ಅಕ್ಕಿ ತರಿ ಕಡುಬಿಗೆ ಇನ್ನು ಸ್ವಲ್ಪ ನೀರು ಹಾಕೋಣ. ಇದನ್ನ ಇಟ್ಬಿಡೋಣ. ಇದನ್ನು ಮುಚ್ಚಿಟ್ಬಿಡೋಣ. ಇದು ಬೇಯ್ತಾ ಇರಲಿ, ಒಂದು 10 ನಿಮಿಷ ಬಿಟ್ಕೊಂಬಿಡೋಣ. ಓಕೆ ಪುಟ, ಸ್ಟವ್ ಆಫ್ ಮಾಡಿದ್ದೀನಿ, ಆರಿದೆ. ಓಹೋ ಸೂಪರ್. ನಿಧಾನಕ್ಕೆ ತೆಗಿಬೇಕು ಪುಟ. ಅಕ್ಕಿ ತರಿ ಅವರೆಕಾಳು ಕಡುಬು ಜೊತೆಗೆ ಹಿದಕಾಳು ಗ್ರೇವಿ. ಇದು ಕಾಯಿ ಚಟ್ನಿ ತುಂಬ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಡಿಫ್ರೆಂಟ್ ಆಗಿರೋ ಕಾಂಬಿನೇಷನ್ ಇದೆ. ಸೊ ಟ್ರೈ ಮಾಡಿ ನೋಡ್ತೀನಿ. ಒಳ್ಳೆ ಕಾಂಬಿನೇಷನ್ನು. ಹಿತ್ಕವೆರೆ ಗ್ರೇವಿ ಜೊತೆಗೆ ಅವರೆಕಾಳು ಮತ್ತು ಅಕ್ಕಿ ತರಿಯ ಕಡುಬು ಅಥವಾ
ಉಂಡೆ ಅಂತಲೂ ಹೇಳ್ಬೋದು. ಹೌದು, ಅದು ಕಾಂಬಿನೇಷನ್ ತುಂಬ ಚೆನ್ನಾಗಿ ಬರ್ತಾ ಇದೆ. ಒಂದು ಸರಿ ಎಲ್ಲರೂ ತಿನ್ನಲೇಬೇಕು. ಆ್ಯಂಡ್ ಅದರದ್ದು ಬಿಸಿಯಾಗಿರೋವಾಗ ತಿಂದರೆ ಇನ್ನೂ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಖಂಡಿತ. ಸೊ ನಾನು ಇನ್ನೊಂದು ಟ್ರೈ ಮಾಡ್ತೀನಿ, ಬರೀ ಇದು ಉಂಡೆ ಮಾತ್ರ ತಿಂದರೆ ಹೆಂಗಿರುತ್ತೆ ಅಂತ. ಹೌದಮ್ಮ, ಬಿಸಿ ಬಿಸಿ ತುಂಬ ಚೆನ್ನಾಗಿದೆ. ಏನು ಅಂದರೆ ಬರೀ ಉಂಡೆನೂ ಹಾಗೇ ತಿನ್ಬೋದು, ಅದ್ರ ಜೊತೆಗೆ ಏನೂ ಇಲ್ಲದೇನೂ ಗ್ರೇವಿ ಆಗಲಿ ಚಟ್ನಿ ಆಗಲಿ ಏನೂ ಇಲ್ಲದೆ ಹಾಗೇನೂ ತಿನ್ಬೋದು. ತುಂಬ ಚೆನ್ನಾಗಿದೆ. ವೀಕ್ಷಕರೇ, ಒಂದು ಸರಿ ಇದನ್ನು ಟ್ರೈ ಮಾಡಿ. ಇದರಲ್ಲಿ ಹಾಕಿರೋ ನಾವು ಜೀರಿಗೆ ಮತ್ತು ಮೆಣಸಿನ ಪುಡಿ ಹಾಕಿದ್ದೀವಲ್ಲ, ಅದು ಕೂಡ ಈ ಒಂದು ಸೀಸನ್ಗೆ ತುಂಬ ಪೂರಕವಾಗಿರುತ್ತೆ. ಹೌದು. ಸೊ ಅದಕ್ಕೆ ಎಲ್ಲರೂ ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಹೇಗಿದೆ ನಿಮ್ಗೇನು ಅನ್ನಿಸ್ತು ಅಂತ ನಮಗೆ ಫೀಡ್ಬ್ಯಾಕ್ ಕೊಡಿ. ನಿಮ್ಮ ಅನುಭವ ಅಭಿರುಚಿಯನ್ನು ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ. ಬಂಧುಗಳೇ, ನಮ್ಮ RVR ಕ್ಯಾಟ್ರಿಂಗ್ ನಿಮಗೋಸ್ಕರ ಇದೆ. ದಯಮಾಡಿ ನಿಮ್ಮದೇ ಯಾವುದೇ ವಿಧವಾದಂತಹ ಕಾರ್ಪೊರೇಟ್ ಫಂಕ್ಷನ್ಸ್, ಮದುವೆ, ಉಪನಯನ, ಗೃಹ ಪ್ರವೇಶ, ನೇಮಿಂಗ್ ಸೆರೆಮನಿ, ಬರ್ತ್ಡೇ ಇಂತಹ ಪಾರ್ಟಿಗಳಿಗೆ ಕ್ಯಾಟ್ರಿಂಗ್ ಬೇಕಾದಲ್ಲಿ ನನಗಾಗಲಿ, ನನ್ನ ನಂಬರ್ ಇಲ್ಲಿದೆ, ನಮ್ಮ ಡಿಸ್ಕ್ರಿಪ್ಷನಲ್ಲೂ ಇದೆ, ನನ್ನ ಮಗನಾಗಲಿ ಕಾಂಟ್ಯಾಕ್ಟ್ ಮಾಡಿ. ವಿನಯ್ ಶ್ರೀನಿವಾಸನ್ನ ಯಾವುದೇ ಕಾರ್ಯಕ್ರಮಗಳನ್ನು ಅತ್ಯಂತ ಸುಸೂತ್ರವಾಗಿ, ಸುಸಜ್ಜಿತವಾಗಿ, ಸುವ್ಯವಸ್ಥಿತವಾಗಿ, ಸ್ವಚ್ಛವಾಗಿ ಮಾಡಿಕೊಡ್ತೇವೆ ಅಂತ ಭರವಸೆ ಕೊಡ್ತೀನಿ. ನಮಸ್ಕಾರ. ಹಾಗೆ ನಮ್ಮ ಇವತ್ತಿನ ಅಡುಗೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಮಾಮಾಸ್ ಕೈ ರುಚಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಎಲ್ಲ ನೋಟಿಫಿಕೇಷನ್ಗಳು ತಮ್ಮನ್ನು ಸೇರಲಿದೆ. ಹಾಗೆ ಮುಂದಿನ ವಿಡಿಯೋ ಜೊತೆಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ. ನಮಸ್ಕಾರಗಳು.